ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ತುಳಸಿ ಗಿಡ ನೋಡಿ, ತೋಟದಲ್ಲಿ ಒಳ್ಳೆಷ್ಟು ಬೆಳೆದಿದೆ ನೋಡಿ. ಇದು ಯಾರು ಕೊಂಡೋಗಲ್ಲ, ನಮ್ಮಲ್ಲಿ ದನ ಇಲ್ಲಲ್ಲ, ಹಾಗಾಗಿ ಬೇರೆಯವರು ಕೂಡ ಕೊಂಡೋಗೋದಿಲ್ಲ. ತುಂಬ ಇದೆ. ನಾನೀಗ ಹಲಸಿನ ಹಣ್ಣಿನ ಕಡುಬು ಮಾಡಬೇಕಂತಿದ್ದೀನಿ. ನೋಡೋಣ. ಹಲಸಿನ ಇದು ತೊಲೆ ಎಲ್ಲ ತೆಗೆದಿಟ್ಟಾಗಿದೆ, ಇನ್ನು ಮಾಡೋದೊಂದೇ ಬಾಕಿ. ಬನ್ನಿ ತೋರಿಸ್ತೀನಿ. ಎಲ್ಲ ತೆಗೆದು ರೆಡಿಯಾಗಿದೆ ನೋಡಿ. ಒಂದು ಸೇರು ಅಕ್ಕಿ ಹಾಕಿದ್ದೀನಿ. ಇನ್ನು ಇದನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ಇದು ಹಾಕ್ತಾಯಿದ್ದೀನಿ ನಾನು, ಏನಂದರೆ ಕಾಳು ಮೆಣಸು ಮತ್ತು ಉಪ್ಪು ಅಷ್ಟೇ ಹಾಕ್ತಾಯಿದ್ದೀನಿ ಇದಕ್ಕೆ, ಬೇರೇನು ಹಾಕಿಲ್ಲ. ಇಲ್ಲಿ ಬೆಕ್ಕು ಕೂಡ ಇದೆ ನನ್ನೊಟ್ಟಿಗೆ, ಕೂಗ್ತಾ ಇದೆ. ನಾನು ಮತ್ತು ಈ ಎಲೆಯಲ್ಲಿ ಮಾಡೋದು, ಇದು ಎಲೆ ಒಳ್ಳೆಯದು ಆರೋಗ್ಯಕ್ಕೆ. ಬಾಳೆ ಎಲೆಗಿಂತಲೂ ಇದು ಒಳ್ಳೆಯದು, ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು. ಹಿಟ್ಟು ನೋಡಿ, ಇಷ್ಟು ಗಟ್ಟಿ ಇರಬೇಕು, ಇಲ್ಲದಿದ್ದರೆ ಅದು ಇಟ್ಕೊಳ್ತದೆ. ಅದಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ಎಲೆಗೆ, ಅದಕ್ಕೋಸ್ಕರ ಇಷ್ಟು ಗಟ್ಟಿ ಬೇಕಾಗ್ತದೆ. ಮಡಿಚಿ ಇಡುವುದು, ಎಲೆಗೆ ಹಾಕಿ ಮಡಿಚಿ ಬೇಯಲಿಕ್ಕೆ ಇಡೋದು. ಬೇಯ್ತಾ ಬಂತು ಸ್ವಲ್ಪ ಹೊತ್ತು. ಹಾಗೆ ಇಲ್ಲಿ ಕೋಳಿ ಸಾಂಬಾರು ಕೂಡ ಮಾಡ್ತಾಯಿದ್ದೇನೆ ನಾನು. ಇದು ಟೈಸನ್ ಕೋಳಿ. ಹಾಗೆ ಒಲೆಯಲ್ಲಿ ನಾನು ಬೆಂಕಿ ಮಾಡಿದ್ದೇನೆ ನೋಡಿ. ಅದರಲ್ಲಿ ಇದು ಸಾಂಬಾರು ಮಾಡಿ ಉಂಟಲ್ಲ, ಅದೆಲ್ಲ ಅದರ ಎಣ್ಣೆಯಿಂದ ಬಿಟ್ಕೊಂಡಿರ್ತದೆ ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆ ನೋಡಿ. ಆಮೇಲೆ ಒಲೆ ಸೈಡೆಲ್ಲ ಬೂದಿಯೆಲ್ಲ ಇರ್ತದೆ, ಎಷ್ಟು ತೆಗೆದ್ರೆ ಅದು ಇರ್ತದೆ. ಸ್ವಲ್ಪ ಸ್ವಲ್ಪ ಆಚೆ ಹೋಗ್ತಾ ಇರ್ತದೆ. ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ. ಇದು ಕಲರ್ ಸ್ವಲ್ಪ ಯಾಕೋ ಚೇಂಜ್ ಆಗಿ ನನ್ನ ಮೊಬೈಲಲ್ಲಿ ಕಾಣ್ತಾ ಇದೆ. ತುಸು ಹಳದಿ ಕಲರ್ ಇತ್ತು. ಹಾಗೆ ಕೋಳಿ ಸಾಂಬಾರು ಓಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಥ್ಯಾಂಕ್ ಯು, ಕಮೆಂಟ್ ಮಾಡಿ. ಧನ್ಯವಾದಗಳು.